ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಮದರ್ ಆಫ್ ಆಲ್ ಡೀಲ್ಸ್, ಹೌದು, ಎಲ್ಲ ಒಪ್ಪಂದಗಳ ತಾಯಿ ಎಂದೇ ಕರೆಯಲ್ಪಡುವ ಭಾರತ ಮತ್ತು ಯುರೋಪ್ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಸೋಮವಾರ ಭಾರತ ಮತ್ತು ಯುರೋಪ್ ಒಕ್ಕೂಟದ ನಡುವೆ ಒಂದು ದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಅಂದ್ರೆ ನಿನ್ನೆಯ ದಿನ ಜನವರಿ 26, 2026 ರಿಪಬ್ಲಿಕ್ ಡೇ ದಿನ ಗಣರಾಜ್ಯೋತ್ಸವದ ಅಂಗವಾಗಿ ಈ ಒಕ್ಕೂಟವನ್ನ ನಿನ್ನೆಯ ದಿನ ಅಂದ್ರೆ ಸೋಮವಾರವೇ ಈ ಒಕ್ಕೂಟವನ್ನ ಮಾಡಿಕೊಳ್ಳಲಾಯಿತು. ಭಾರತ ಮತ್ತು ಯುರೋಪ್ ಒಕ್ಕೂಟದ ನಡುವೆ ಒಂದು ದೊಡ್ಡ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಜನರು ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ, ಅಂದ್ರೆ ಎಲ್ಲ ಒಪ್ಪಂದಗಳ ತಾಯಿ ಎಂದು ಕೂಡ ಕರೆಯುತ್ತಿದ್ದಾರೆ. ಈ ಒಪ್ಪಂದದಿಂದಾಗಿ ಭಾರತ ಮತ್ತು ಯುರೋಪಿನ ಜನರಿಗೆ ಪ್ರಮುಖ ಅವಕಾಶಗಳು ಸಿಗಲಿವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾರತ ಮತ್ತು ಯುರೋಪ್ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ವಿಶ್ವದ ಎರಡು ಪ್ರಮುಖ ಆರ್ಥಿಕತೆಗಳ ನಡುವಿನ ಪಾಲುದಾರಿಕೆಯ ಪರಿಪೂರ್ಣ ಉದಾಹರಣೆಯಾಗಿದೆ. ಈ ಒಪ್ಪಂದವು ಜಾಗತಿಕ ಒಟ್ಟು ಆಂತರಿಕ ಉತ್ಪನ್ನದ 25% ಮತ್ತು ಜಾಗತಿಕ ವ್ಯಾಪಾರದ 1/3 ಭಾಗವನ್ನು ಪ್ರತಿನಿಧಿಸುತ್ತದೆ ಎಂದು ಮೋದಿ ಬಣ್ಣಿಸಿದ್ದಾರೆ. ಇನ್ನು ಈ ಒಪ್ಪಂದವು ಪ್ರಜಾಪ್ರಭುತ್ವದ ಬದ್ಧತೆಯನ್ನ ಬಲಪಡಿಸುತ್ತದೆ. ಯುರೋಪ್ ಒಕ್ಕೂಟದೊಂದಿಗಿನ ಈ ಮುಕ್ತ ವ್ಯಾಪಾರ ಒಪ್ಪಂದವು ಬ್ರಿಟನ್ ಜೊತೆಗಿನ ಇತರೆ ಒಪ್ಪಂದಗಳಿಗೆ ಪೂರಕವಾಗಿರುತ್ತದೆ. ಇದಕ್ಕಾಗಿ ನಾನು ದೇಶದ ಜನರನ್ನ ಅಭಿನಂದಿಸುತ್ತೇನೆ ಎಂದು ಮೋದಿ ವಿವರಿಸಿದ್ದಾರೆ. ಇನ್ನು ಮುಕ್ತ ವ್ಯಾಪಾರ ಒಪ್ಪಂದದಿಂದ ಉತ್ಪಾದನೆಗೆ ಭಾರಿ ಉತ್ತೇಜನ ಸಿಗುತ್ತದೆ ಮತ್ತು ಸೇವಾ ವಲಯವೂ ಕೂಡ ವಿಸ್ತರಿಸುತ್ತದೆ. ಜೊತೆಗೆ ಈ ಒಪ್ಪಂದವು ಹೂಡಿಕೆದಾರರು ಮತ್ತು ಉದ್ಯಮಿಗಳಲ್ಲಿ ಭಾರತದಲ್ಲಿ ಹೂಡಿಕೆ ಮಾಡುವ ವಿಶ್ವಾಸವನ್ನ ಕೂಡ ಹೆಚ್ಚಿಸುತ್ತದೆ. ಅಂತಂದ್ರೆ ಈ ಒಪ್ಪಂದ ಒಂದರಿಂದಾಗಿ ಬೇರೆ ದೇಶಗಳಿಂದ ಬರುವಂತಹ IT ಕಂಪನಿಗಳಿರ್ಬೋದು ಅಥವಾ ಹೂಡಿಕೆದಾರರಿರ್ಬೋದು ಅಥವಾ ಉದ್ಯಮಿಗಳಲ್ಲಿ ಭಾರತದ ಮೇಲೆ ಇನ್ವೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಅನ್ನುವ ವಿಚಾರದಲ್ಲಿ ಒಂದಿಷ್ಟು ಪಾಸಿಟಿವ್ ವಿಶ್ವಾಸಗಳು ಬೆಳವಣಿಗೆ ಆಗುತ್ತೆ. ಇದರಿಂದ ಸಂಪೂರ್ಣವಾಗಿ ಭಾರತಕ್ಕೆ ಒಂದು ರೀತಿಯಲ್ಲಿ ಭಾರತದ ಆರ್ಥಿಕತೆಗೆ ಲಾಭ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಭಾರತ ಮತ್ತು ಯುರೋಪ್ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ಜಾರಿಗೆ ಬಂದ ನಂತರದಲ್ಲಿ ಯುರೋಪಿನ ಕಾರುಗಳು, ವೈನ್ನಂತಹ ಉತ್ಪನ್ನಗಳ ಬೆಲೆಯು ಭಾರತದ ಮಾರುಕಟ್ಟೆಯಲ್ಲಿ ಇಳಿಕೆಯಾಗಬಹುದು ಎಂದು ಅಂದಾಜು ಮಾಡಲಾಗಿದೆ. ಹೌದು, ಈ ವಿಚಾರವಾಗಿ ಭಾರತ ಮತ್ತು ಯುರೋಪ್ನ ಈ ಒಂದು ಒಕ್ಕೂಟದ ಒಪ್ಪಂದದಿಂದ, ಈ ವ್ಯಾಪಾರ ಒಪ್ಪಂದದಿಂದ ಮುಂದೆ ಬರುವಂತಹ ಯುರೋಪಿನ ಎಲ್ಲ ಐಟಮ್ಗಳನ್ನ ಅಥವಾ ಎಲ್ಲ ಸಾಮಗ್ರಿಗಳನ್ನ ಅಥವಾ ಯಾವುದೇ ವಸ್ತುವನ್ನ ಭಾರತಕ್ಕೆ ಅವರು ಸರಬರಾಜು ಮಾಡ್ತಾರೆ, ಭಾರತಕ್ಕೆ ಅವರು ನೀಡ್ತಾರೆ ಅಂತಂದ್ರೆ ಸಂಪೂರ್ಣವಾಗಿ ಆ ಉತ್ಪನ್ನಗಳ ಬೆಲೆಯು ಇಳಿಕೆಯಾಗುವಂತಹ ಸಾಧ್ಯತೆ ಅಂದಾಜನ್ನ ಮಾಡಲಾಗಿದೆ. ಇನ್ನು FTA ಕುರಿತ ಮಾತುಕತೆಗಳು ಪೂರ್ಣಗೊಂಡಿರುವ ವಿಚಾರವನ್ನು ಕೂಡ ಭಾರತ ಹಾಗೂ EU ಪ್ರಮುಖರು ಇನ್ನಷ್ಟೇ ಘೋಷಿಸಲಿದ್ದಾರೆ. ಒಟ್ಟಾರೆ ಯುರೋಪ್ ಮತ್ತು ಭಾರತದ ಈ ಒಪ್ಪಂದ ಸಂಪೂರ್ಣವಾಗಿ ಅಮೆರಿಕದ ಕಪಿಮುಷ್ಟಿಯಲ್ಲಿರುವಂತಹ ಒಂದಿಷ್ಟು ದೇಶಗಳಿಗೆ ಒಂದು ರೀತಿಯಲ್ಲಿ ಇದು ರಿಲೀಫ್ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ಭಾರತ ಸಾಕಷ್ಟು ಅಮೆರಿಕವನ್ನ ಅವಲಂಬಿಸಿತ್ತು, ಅಮೆರಿಕದ ಡಾಲರ್ ಅನ್ನ ಅವಲಂಬಿಸಿತ್ತು. ಆದ್ರೆ ಈ ಒಂದು ಒಪ್ಪಂದದಿಂದ ಸಾಕಷ್ಟು ಬದಲಾವಣೆಗಳನ್ನ ಕಾಣಬಹುದು. ಜೊತೆಗೆ ಯುರೋಪ್ ನಡುವಿನ ನಮ್ಮ ಆಂತರಿಕ ಮತ್ತು ಬಾಹ್ಯ ಸಂಬಂಧ ಕೂಡ ಇನ್ನೂ ಕೂಡ ಸುಂದರವಾಗಿ ಅಥವಾ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಬೆಳೆಯುವಂತಹ ಸಾಧ್ಯತೆ ಇದೆ. ಇದರಿಂದ ಭಾರತದ ಆರ್ಥಿಕತೆಯಲ್ಲಿ ಸಾಕಷ್ಟು ಲಾಭವನ್ನ ಕೂಡ ಕಾಣಬಹುದು. ಇನ್ನು ಭಾರತ ಮತ್ತು ಯುರೋಪ್ನ ಈ ಒಪ್ಪಂದ ಬೇರೆ ದೇಶದವರಿಗೆ ನಷ್ಟ ಆಗತ್ತಾ ಅನ್ನುವಂತಹ ಪ್ರಶ್ನೆ ಇದ್ರೆ ಖಂಡಿತವಾಗ್ಲೂ ಆಗತ್ತೆ. ಅದು ಬೇರೆ ಯಾರಿಗೂ ಅಲ್ಲ, ಅಮೆರಿಕಕ್ಕೆ. ಹೌದು, ಈಗಾಗಲೇ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಏನೇನು ಬೇರೆ ಬೇರೆ ದೇಶಗಳ ಮೇಲೆ ಅಟ್ಟಹಾಸ ಮೆರಿತಾ ಇದ್ರು ಅಥವಾ ತಮ್ಮದೇ ಆದಂತಹ ಸರ್ವಾಧಿಕಾರವನ್ನ ಪ್ರದರ್ಶನ ಮಾಡ್ತಾ ಇದ್ರು, ಅವರು ಬಹುಶಃ ಈ ಒಪ್ಪಂದದಿಂದ ಒಂದಷ್ಟು ಇಳಿಕೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಅಮೆರಿಕ ಮತ್ತು ಭಾರತದ ನಡುವೆ ಇದ್ದಂತಹ ಎಲ್ಲ ಒಪ್ಪಂದಗಳಿಗೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಂತಾಗಿದೆ ಈ ಒಂದು ಒಪ್ಪಂದದಿಂದ. ಹಾಗಾಗಿ ಭಾರತಕ್ಕೆ ಲಾಭ ಹೆಚ್ಚಾದ್ರೆ ಅಮೆರಿಕಕ್ಕೆ ನಷ್ಟ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಈ ಒಪ್ಪಂದದಿಂದ ಇದೆ. ಇನ್ನು ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ, ಭಾರತ ಮತ್ತು ಯುರೋಪ್ನ
ಈ ಒಪ್ಪಂದದಿಂದ ಭಾರತದ ಲಾಭಾಂಶ ಎಷ್ಟರ ಮಟ್ಟಿಗೆ ಹೋಗ್ಬೋದು, ಭಾರತದ ಆರ್ಥಿಕತೆ ಯಾವ ರೀತಿಯಾಗಿ ಸುಧಾರಣೆ ಕಾಣಬಹುದು ಅನ್ನೋದನ್ನ ನಾವು ಕೂಡ ಕಾದು ನೋಡಬೇಕಾಗಿದೆ. ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.